ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ನಾಯಕರಿಂದ ಅಡ್ಡ ಮತದಾನ ಆಯ್ತಾ? ಅಡ್ಡಗೆರೆ ದಾಟಿದ್ಯಾರು ತಿಳಿಯಲಾಗದ ಸ್ಥಿತಿಯಲ್ಲಿದೆ ಬಿಜೆಪಿ ಪಕ್ಷ. ಇದೀಗ ಪರಿಷತ್ ಚುನಾವಣೆ, ಬಿಜೆಪಿ ನಾಯಕರಿಂದ ಅಡ್ಡ ಮತದಾನ, ಅಡ್ಡಗೆರೆ ದಾಟಿದ್ಯಾರೆಂದು ತಿಳಿಯಲಾಗದ ಸ್ಥಿತಿಯಲ್ಲಿದೆ ಬಿಜೆಪಿ. ಸಿಟಿ ರವಿ ನೇತೃತ್ವದ ಸತ್ಯ ಶೋಧನಾ ಸಮಿತಿಯಿಂದ ವರದಿ ಸಿದ್ಧತೆ. ಸೋಮವಾರ ಬಿಜೆಪಿ ರಾಜ್ಯಾಧ್ಯಕ್ಷರ ಕೈ ಸೇರಲಿರುವ ವರದಿ. ಬಿಜೆಪಿಯ 4 ರಿಂದ 5 ಶಾಸಕರಿಂದ ಅಡ್ಡ ಮತದಾನದ ಶಂಕೆ. ಬಳಿಕ ಹೈಕಮಾಂಡ್ ಬಾಗಲಿಗೂ ಸಹ ಮುಟ್ಟಲಿದೆ ಈ ಒಂದು ವರದಿ. ಪರಿಷತ್ ಚುನಾವಣೆ, ಇದೀಗ ಬಿಜೆಪಿ ನಾಯಕರಿಂದ ಅಡ್ಡ ಮತದಾನ, ಅಡ್ಡಗೆರೆ ದಾಟಿದ್ಯಾರು ಅನ್ನುವಂಥದ್ದು ತಿಳಿಯಲಾಗದ ಸ್ಥಿತಿಯಲ್ಲಿದೆ ಬಿಜೆಪಿ. ಸಿಟಿ ರವಿ ನೇತೃತ್ವದ ಸತ್ಯ ಶೋಧನಾ ಸಮಿತಿ ವರದಿ ಸಿದ್ಧವನ್ನ ಮಾಡಿದೆ. ಸೋಮವಾರ ಬಿಜೆಪಿ ರಾಜ್ಯಾಧ್ಯಕ್ಷರ ಕೈ ಸೇರಲಿದೆ ಈ ಒಂದು ವರದಿ. ಬಿಜೆಪಿಯ 4 ರಿಂದ 5 ಶಾಸಕರಿಂದ ಈ ಒಂದು ಅಡ್ಡ ಮತದಾನ ಆಗಿರುವ ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು. ಬಳಿಕ ಹೈಕಮಾಂಡ್ ಬಾಗಿಲಿಗೂ ಕೂಡ ಈ ಒಂದು ವರದಿ ಮುಟ್ಟಲಿದೆ. ಪರಿಷತ್ ಚುನಾವಣೆ, ಬಿಜೆಪಿ ನಾಯಕರಿಂದ ಇದೀಗ ಅಡ್ಡ ಮತದಾನ ಆಗಿರುವಂತದ್ದು. ಅಡ್ಡಗೆರೆ ದಾಟಿದ್ಯಾರು ಅನ್ನುವಂತಹ ಸ್ಥಿತಿಯಲ್ಲಿ ಈಗ ಬಿಜೆಪಿ ಪಕ್ಷ ಇರುವಂಥದ್ದು ತಿಳಿಯೋದಕ್ಕೂ ಕೂಡ ಬಿಜೆಪಿಗೆ ಆಗ್ತಾ ಇಲ್ಲ. ಅಡ್ಡಗೆರೆ ಯಾರು ದಾಟಿದ್ರು, ಯಾವ ಶಾಸಕ? ಇದೀಗ ಸಿಟಿ ರವಿ ಅವರ ನೇತೃತ್ವದಲ್ಲಿ ವರದಿ ಈಗ ರೆಡಿ ಆಗಿರುವಂಥದ್ದು. ಸೋಮವಾರ ಈ ಒಂದು ವರದಿ ಬಿಜೆಪಿ ನಾಯಕರ ಕೈ ಸೇರುತ್ತೆ. ಈ ಒಂದು 4 ರಿಂದ 5 ಶಾಸಕರು ಈ ಒಂದು ಅಡ್ಡ ಮತದಾನ ಮಾಡಿದ್ದಾರೆ ಎನ್ನುವಂಥದ್ದು ಕೂಡ ಈಗ ಶಂಕೆ ವ್ಯಕ್ತ ಆಗ್ತಾ ಇರುವಂಥದ್ದು. ಈ ಒಂದು ವರದಿಯನ್ನ ಹೈಕಮಾಂಡ್ಗೂ ಕೂಡ ನೀಡುವಂಥದ್ದು. ಸೋಮವಾರ ಅಡ್ಡ ಮತದಾನ ಮಾಡಿದ್ಯಾರು? ಬಿಜೆಪಿ ನಾಯಕರಿಂದ ಅಡ್ಡ ಮತದಾನ ಆಗಿದೆ, ಅಡ್ಡಗೆರೆ ದಾಟಿದ್ಯಾರು ಅನ್ನುವಂಥ ತಿಳಿಯಲಾಗದ ಸ್ಥಿತಿಯಲ್ಲಿದೆ ಬಿಜೆಪಿ. ಈ ಹಿನ್ನೆಲೆಯಲ್ಲಿ ಸಿಟಿ ರವಿ ನೇತೃತ್ವದ ಸತ್ಯ ಶೋಧನಾ ಸಮಿತಿ ಈಗ ವರದಿಯನ್ನ ಕೂಡ ಸಿದ್ಧ ಮಾಡಿದೆ. ಸೋಮವಾರ ಬಿಜೆಪಿ ರಾಜ್ಯಾಧ್ಯಕ್ಷರ ಕೈ ಸೇರಲಿರುವಂತಹ ಈ ವರದಿ ರಾಜ್ಯ ಬಿಜೆಪಿಯಲ್ಲಿ ಈಗ ಸಂಚಲನ ಸೃಷ್ಟಿಸ್ತಾ ಇರುವಂಥದ್ದು. 4 ರಿಂದ 5 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರಂತೆ. ಇದೀಗ ಈ ವರದಿಯಿಂದ ಸ್ಫೋಟಕ ಮಾಹಿತಿ ಬಹಿರಂಗ ಆಗುತ್ತೆ. ಬೆಳಗಾವಿ ಮೂಲದ ಶಾಸಕನಿಂದ ಅಡ್ಡ ಮತದಾನದ ಶಂಕೆ ವ್ಯಕ್ತವಾಗ್ತಾ ಇರುವಂತದ್ದು. ಹೀಗಾಗಿ ರಾಜ್ಯ ಬಿಜೆಪಿಯಲ್ಲಿ ಭಾರಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಬೆಳಗಾವಿಯ ಹಿರಿಯ ಶಾಸಕನಿಂದಲೇ ಅಡ್ಡ ಮತದಾನ ಆಯ್ತಾ? ಈ ಬಗ್ಗೆ ಬಿಜೆಪಿಯ ಸಮಿತಿ ಸಭೆಯಲ್ಲೂ ಸಹ ಮಾತುಕತೆಯಾಗ್ತಾ ಇದೆ. ಹೈಕಮಾಂಡ್ ಅಂಗಳದಲ್ಲಿ ಬೆಳಗಾವಿ ರಾಜಕಾರಣದ ಚರ್ಚೆಯಾಗ್ತಾ ಇರುವಂತದ್ದು. ಈ ಕುರಿತು ಇನ್ನಷ್ಟು ಮಾಹಿತಿ ಕಲೆ ಹಾಕಲು ಹೈಕಮಾಂಡ್ ಸೂಚನೆಯನ್ನ ನೀಡಿದೆ ರಾಜ್ಯದ ನಾಯಕರಿಗೆ. ಹಾಗಿದ್ರೆ ಅಡ್ಡ ಮತದಾನ ಮಾಡಿದ ಶಾಸಕ ಯಾರು? ಬೆಳಗಾವಿಯ ಹಿರಿಯ ಶಾಸಕ ಯಾರೆಂಬುದೇ ಈಗ ನಿಗೂಢ ಆಗಿರುವಂಥದ್ದು. ಇದೀಗ ಈ ವರದಿಯಿಂದ ಸ್ಫೋಟಕ ಮಾಹಿತಿ ಬಹಿರಂಗ ಆಗಲಿದೆ. ಬೆಳಗಾವಿ ಮೂಲದ ಶಾಸಕನಿಂದ ಅಡ್ಡ ಮತದಾನದ ಶಂಕೆ ಈಗ ವ್ಯಕ್ತ ಆಗ್ತಾ ಇರುವಂತದ್ದು. ಈ ಒಂದು ವರದಿಯಲ್ಲಿ ಬೆಳಗಾವಿ ಮೂಲದ ಶಾಸಕ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದು ಭಾರಿ ಸಂಚಲನಕ್ಕೂ ಕೂಡ ಕಾರಣ ಆಗ್ತಾ ಇರುವಂತದ್ದು. ಬೆಳಗಾವಿಯ ಹಿರಿಯ ಶಾಸಕನಿಂದ ಅಡ್ಡ ಮತದಾನ ಆಗಿದೆಯಾ? ಈ ಬಗ್ಗೆ ಬಿಜೆಪಿಯ ಸಮಿತಿ ಸಭೆಯಲ್ಲೂ ಕೂಡ ಮಾತುಕತೆಯಾಗಿದೆಯಂತೆ. ಹೈಕಮಾಂಡ್ ಅಂಗಳದಲ್ಲಿ ಇದೀಗ ಬೆಳಗಾವಿ ರಾಜಕಾರಣದ ಕುರಿತು ಚರ್ಚೆಯನ್ನ ಕೂಡ ಮಾಡಲಾಗ್ತಾ ಇದೆ. ಈ ಕುರಿತು ಇನ್ನಷ್ಟು ಮಾಹಿತಿ ಕಲೆ ಹಾಕೋದಕ್ಕೆ ಹೈಕಮಾಂಡ್ ಕೂಡ ರಾಜ್ಯ ಬಿಜೆಪಿ ನಾಯಕರಿಗೆ ಸೂಚನೆಯನ್ನ ನೀಡಿದೆ. ಹಾಗಿದ್ರೆ ಹೈಕಮಾಂಡ್ ನೀಡಿರುವಂತಹ ಸೂಚನೆ ಏನು? ಅಡ್ಡ ಮತದಾನ ಮಾಡಿದ ಶಾಸಕ ಯಾರು? ಬೆಳಗಾವಿಯ ಹಿರಿಯ ಶಾಸಕ ಯಾರು ಅನ್ನೋದೇ ಈಗ ನಿಗೂಢ ಆಗ್ತಾ ಇರುವಂಥದ್ದು. ಇದಕ್ಕೆಲ್ಲ ಉತ್ತರ ಸಿಗೋದು ಮುಂದಿನ ದಿನಗಳಲ್ಲಿ. ಈ ಒಂದು ವರದಿಯನ್ನ ಕೂಡ ರೆಡಿ ಮಾಡಿರುವಂಥದ್ದು ಸಿಟಿ ರವಿ ಅವರು. ಸಿಟಿ ರವಿ ನೇತೃತ್ವದ ಸತ್ಯ ಶೋಧನಾ ಸಮಿತಿಯಿಂದ ಈ ಒಂದು ವರದಿಯನ್ನ ಕೂಡ ರೆಡಿ ಮಾಡಲಾಗಿದೆ. ಈ ಒಂದು ವರದಿಯನ್ನ ಕೂಡ ಹೈಕಮಾಂಡ್ ನಾಯಕರ ಮುಂದೆ ಇಡುವಂಥದ್ದು. ಇದೀಗ ಬೆಳಗಾವಿ ಮೂಲದ ಶಾಸಕನಿಂದ ಅಡ್ಡ ಮತದಾನದ ಶಂಕೆ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು.
ಕಳೆದ ಒಂದಷ್ಟು ದಿನಗಳಿಂದ ಗಮನಿಸ್ತಾ ಹೋಗೋದಾದ್ರೆ ಬಿಜೆಪಿ ನಾಯಕರ ವಿರುದ್ಧ ಬಿಜೆಪಿಯ ಒಂದಷ್ಟು ಶಾಸಕರೇ ಈ ಒಂದು ಅಸಮಾಧಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಇವರು ಕಾಂಗ್ರೆಸ್ನ ಜೊತೆಗಿದ್ದಾರೆ, ಇವರೇ ಒಂದು ಅಡ್ಡಮತದಾನ ಮಾಡಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿದ್ವು. ಅವರೇ ಇದ್ದಾರೋ ಇಲ್ವೋ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆಯಾಗಿರುವಂಥದ್ದು. ಒಂದಷ್ಟು ಜನ ಅವರ ಬಿಜೆಪಿ ವಿರುದ್ಧವಾಗೂ ಈಗ ಸ್ವಪಕ್ಷದವರ ವಿರುದ್ಧವಾಗೂ ಕೂಡ ಮಾತುಗಳು ಕೇಳಿ ಬಂದಿರುವಂಥದ್ದು. ಅಸಮಾಧಾನ ಇತ್ತು, ಯಾರೆಲ್ಲ ಮಾಡಿದ್ದಾರೆ, ಜೊತೆಗೆ ವಿಜಯೇಂದ್ರ ಅವರ ವಿರುದ್ಧವಾಗಿ ಅಥವಾ ಅಶೋಕ್ ಅವರ ವಿರುದ್ಧವಾಗೂ ಕೂಡ ಮಾತುಗಳು ಕೇಳಿ ಬಂದಿದ್ವು. ಬಿಜೆಪಿಯಲ್ಲಿ ಯಾರು ಮಾಡಿರ್ಬೋದು ಈ ಒಂದು ಅಡ್ಡ ಮತದಾನ? ಇದೀಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಸಿಟಿ ರವಿ ನೇತೃತ್ವದ ಸತ್ಯ ಶೋಧನಾ ಸಮಿತಿಯಿಂದ ವರದಿ ಈಗ ರೆಡಿಯಾಗಿದೆ. ಈ ಕುರಿತಾಗಿ ಇದು ಸೋಮವಾರ ಬಿಜೆಪಿ ರಾಜ್ಯಾಧ್ಯಕ್ಷರ ಕೈ ಸೇರಲಿದೆ. ಈ ಒಂದು ವರದಿ BY ವಿಜಯೇಂದ್ರ ಅವರ ಕೈ ಸೇರಲಿರುವಂಥದ್ದು. ಆ ಬಳಿಕ ಹೈಕಮಾಂಡ್ ಬಾಗಿಲಿಗೂ ಸಹ ಈ ಒಂದು ವರದಿ ಮುಟ್ಟಲಿದೆ. ಮುಂದಿನ ದಿನಗಳಲ್ಲಿ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ.